ಕೆಲವೇ ಕ್ಷಣಗಳಲ್ಲಿ ಉದ್ಯಮಿ ಸಿಜೆ ರಾಯ್ ಅಂತ್ಯಕ್ರಿಯೆ ನೆರವೇರಲಿದೆ. ಬನ್ನೇರುಘಟ್ಟದ ಕಾನ್ಫಿಡೆಂಟ್ ಕ್ಯಾಸ್ಕೇಡ್ನಲ್ಲಿ ವಿಧಿವಿಧಾನ ನಡೆಯಲಿದೆ. ರಾಯ್ ಇಷ್ಟದ ಕಾರುಗಳ ಜೊತೆಯಲ್ಲೇ ಅಂತಿಮ ಯಾತ್ರೆ ಬಂದಿರುವುದು. ಅವರಿಗೆ ಕಾರ್ ಕ್ರೇಜ್ ಜಾಸ್ತಿ ಅಂತೆ, ಅದರಲ್ಲೂ ಐಷಾರಾಮಿ ಕಾರುಗಳೇ ಅವರ ಬಳಿ ಇದ್ದಾವೆ. ಸೊ ಅವರ ಇಷ್ಟದ ಕಾರುಗಳ ಜೊತೆಯಲ್ಲೇ ಅಂತಿಮ ಯಾತ್ರೆ ಸಾಗ್ತು. BMW, ಬೆನ್ಸ್, ಆಡಿ, ರೋಲ್ಸ್ ರಾಯ್ ಕಾರ್ ಜೊತೆಗೆ ಯಾತ್ರೆ ಸಾಗ್ತು. ಕ್ರೈಸ್ತ ಸಂಪ್ರದಾಯದಂತೆ ರಾಯ್ ಅವರ ಅಂತ್ಯಕ್ರಿಯೆ ನಡೆಯಲಿದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಸಿಜೆ ರಾಯ್ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ರಾಯ್ ಅವರನ್ನ ನೆನೆದು ಅವರ ಹೆತ್ತ ತಾಯಿ ಮತ್ತು ಅವರ ಪತ್ನಿ ಮತ್ತು ಮಕ್ಕಳು ಪಾಪ ಗೋಳಾಡ್ತಾ ಇದ್ದಾರೆ. 2,000 ಕೋಟಿ ಒಡೆಯ ಸಿಜೆ ರಾಯ್ ಶೂಟ್ ಮಾಡಿಕೊಂಡು ಸಾವನ್ನಪ್ಪಿದ್ರು, ಆತ್ಮಹತ್ಯೆಗೆ ಶರಣಾದ. ಕಾರಣ ಇನ್ನೂ ಹುಡುಕ್ತಾ ಇದ್ದಾರೆ ಪೊಲೀಸ್ನವರು. ಒಂದಿಷ್ಟು ಕಾರಣಗಳನ್ನು ಅವರವರ ಬೆಂಬಲಿಗರು ಅಥವಾ ಆಪ್ತರು ಹೇಳ್ತಾ ಇದ್ದಾರೆ. ಅಂದರೆ IT ಅಧಿಕಾರಿಗಳು ನಿರಂತರವಾಗಿ ರೇಡ್ ನಡೆಸ್ತಾ ಇದ್ರಲ್ಲ, ಇದರ ಕಾರಣ ಅಂದರೆ ಇದರಿಂದ ಬೇಸತ್ತು ಹೋಗ್ಬಿಟ್ಟಿದ್ರು. ಸಿಜೆ ರಾಯ್ ಅವರು ಬೇಸತ್ತು ಹೋಗ್ಬಿಟ್ಟಿದ್ರು, ಭಾಳ ಡಿಪ್ರೆಷನ್ಗೆ ಹೋಗಿದ್ರು ಒಂದು 15 ದಿನಗಳಿಂದ ಅಂತ ಹೇಳಿ. ಸೊ ಇದರ ಪರಿಣಾಮನೇ ಈ ರೀತಿಯಾಗಿ ಮಾಡಿಕೊಂಡಿದ್ದಾರೆ ಅನ್ನೋದು ಅವರ ಆಪ್ತರು ಹೇಳ್ತಾ ಇರುವಂಥ ಮಾತು. ಇನ್ನು ಮತ್ತೊಂದು ಕಡೆ ಇವತ್ತು IT ಅಧಿಕಾರಿಗಳನ್ನು ಕೂಡ ಪೊಲೀಸ್ನವರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಸೊ ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ IT ಅಧಿಕಾರಿಗಳು ಹೇಳಿದ್ದಾರೆ, ನಮ್ಮ ಕೆಲಸ ನಾವು ಮಾಡ್ತಾ ಇದ್ವಿ, ನಮ್ಮ ಪಾಡಿಗೆ ಪರಿಶೀಲನೆ ಮಾಡ್ತಾ ಇದ್ವಿ, ಬಟ್ ಇವರು ಶೂಟ್ ಮಾಡಿಕೊಂಡು ಸಾವನ್ನಪ್ಪಿರೋದು ನಮಗೆ ಗೊತ್ತೇ ಇರಲಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ಹಲವು ಅನುಮಾನಗಳಂತೂ ಇದ್ದೇ ಇದ್ದಾವೆ. ಅನುಮಾನಗಳ ನಡುವೆನೇ ಇವತ್ತು ಅಂತ್ಯಕ್ರಿಯೆಯೂ ಕೂಡ ನಡೀತಾ ಇದೆ. ಅವರು ಸಾಯುವ ಮುನ್ನ ಈ ಹಿಂದೆನೇ ನಾನೇನಾದರೂ ಸತ್ತರೆ ಇದೇ ಜಾಗದಲ್ಲಿ ನನ್ನ ಅಂತ್ಯಕ್ರಿಯೆ ನೆರವೇರಬೇಕು, ಮಣ್ಣು ಮಾಡಿ ಅನ್ನೋ ನಿಟ್ಟಿನಲ್ಲೆಲ್ಲ ಹೇಳಿದ್ರಂತೆ ಅವರ ಆಪ್ತರಿಗೆ. ಅದರಂತೆ ಬನ್ನೇರುಘಟ್ಟದ ಕಾನ್ಫಿಡೆಂಟ್ ಕ್ಯಾಸ್ಕೇಡ್ನಲ್ಲಿ ವಿಧಿವಿಧಾನ ನಡೆಯುತ್ತೆ. ಸೊ ರಾಯ್ ಇಷ್ಟದ ಕಾರುಗಳ ಜೊತೆಗಲ್ಲೇ ಅಂತಿಮ ಯಾತ್ರೆಯೂ ಕೂಡ ಸಾಗಿತು. ಸೊ BMW, ಬೆನ್ಸ್, ಆಡಿ ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ರೋಲ್ಸ್ ರಾಯ್ ಕಾರ್ ಜೊತೆಗೆ ಯಾತ್ರೆ ಸಾಗ್ತು. ಕ್ರೈಸ್ತ ಸಂಪ್ರದಾಯದಂತೆ ರಾಯ್ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಮುಗಿಲು ಮುಟ್ಟಿದೆ ಈಗ ಪಾಪ ಸಿಜೆ ರಾಯ್ ಅವರ ಕುಟುಂಬಸ್ಥರ ಆಕ್ರಂದನ. ಅವರ ಅಂತಿಮ ದರ್ಶನಕ್ಕೆ ಅವರ ತಾಯಿ ಕೂಡ ಬಂದಿದ್ದರು, ವೀಲ್ ಚೇರ್ನಲ್ಲೇ ಬಂದಿದ್ದರು. ಪಾಪ ಅವರಂತೂ ಭಾಳ ಬಿಕ್ಕಿ ಅಳ್ತಾ ಇದ್ದರು. ಇದೆಲ್ಲದರ ನಡುವೆ ಅಂತೂ ಅವರ ಪತ್ನಿ ಮತ್ತು ಮಕ್ಕಳ ಗೋಳಾಟ ಅಂತೂ ನೋಡೋದಕ್ಕೆ ಆಗ್ತಾ ಇಲ್ಲ ಪಾಪ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಆನೇಕಲ್ ರಿಪೋರ್ಟರ್ ಅಂಬರೀಶ್ ಸಂಪರ್ಕದಲ್ಲಿದ್ದಾರೆ. ಅಂಬರೀಶ್, ಏನು ನಡೀತಾ ಇದೆ ಈಗ ಅಲ್ಲಿ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಉದ್ಯಮಿ ಆತ್ಮಹತ್ಯೆಗೆ ಶರಣಾಗಿದ್ದಂತ ಅವರು ಈಗಾಗಲೇ ಅವರ ಒಂದು ಅಂತ್ಯಕ್ರಿಯೆಗೆ ಈಗಾಗಲೇ ಸಕಲ ಸಿದ್ಧತೆಗಳನ್ನ ಎಲ್ಲಾ ರೀತಿಯಾಗಿ ಮಾಡಿಕೊಂಡು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರ ಒಂದು ಅಂತ್ಯ ಸಂಸ್ಕಾರಕ್ಕೆ ಆಗುವಂತದ್ದು. ಏನು ಸಿಜೆ ರಾಯ್ ಅವರು ಇದ್ದಾರೆ, ಇವರ ಅಂತಿಮ ದರ್ಶನವನ್ನ ಬೆಳಗ್ಗೆ ಒಂದು 9 ಗಂಟೆಯಿಂದಲೂ 2 ಗಂಟೆಯವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಏನು ಬನ್ನರಘಟ್ಟದ ಏನು ಕ್ಯಾಸ್ಕೇಡ್ ಆವರಣ ಏನಿದೆ ಇಲ್ಲಿ ಇಡಲಾಗಿತ್ತು. ಇಲ್ಲಿ ಅಂತಿಮ ದರ್ಶನವನ್ನ ಸಾಕಷ್ಟು ಜನರು ಮತ್ತೆ ಅವರ ಕುಟುಂಬಸ್ಥರಾಗಿರ್ಬೋದು ಮತ್ತೆ ಕಾನ್ಫಿಡೆನ್ಸ್ ಗ್ರೂಪ್ ನ ಸಾಕಷ್ಟು ಜನರು ಬಂದು ಇಲ್ಲಿ ಅಂತಿಮ ದರ್ಶನವನ್ನು ಪಡೆದ್ರು. ಜೊತೆಗೆ ಸಚಿವ ರಾಮಲಿಂಗಾರೆಡ್ಡಿ ಅವರಾಗಿರ್ಬೋದು, ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಅವರು ಕೂಡ ಬಂದು ರಾಯ್ ಅವರ ಅಂತಿಮ ದರ್ಶನವನ್ನ ಪಡೆದು, ಜೊತೆಗೆ ಈಗ ಅಂತಿಮ ದರ್ಶನ ಬಳಿಕ ಅವರ ಏನು ವಿಧಿವಿಧಾನಗಳನ್ನ ಏನು ಪೂರೈಸುವ ನಿಟ್ಟಿನಲ್ಲಿ ಅವರಿಗೆ ಇಷ್ಟವಾದಂತಹ ಏನು ರೋಲ್ಸ್ ರಾಯ್ಸ್ ಕಾರ್ ಇರ್ಬೋದು, BMW ಎಲ್ಲಾ ಕಾರುಗಳನ್ನು ಕೂಡ ಏನು ತೆಗೆದುಕೊಂಡು ಬಂದು ಒಂದು ಅಂತಿಮ ಯಾತ್ರೆಯ ವಾಹನ ಏನಿದೆ ಆ ವಾಹನದ ಮುಂದೆ ಎಲ್ಲಾ ವಾಹನಗಳನ್ನು ಕೂಡ ಹೋಗುವಂತಹದ್ದನ್ನ ಮಾಡಿರುವಂತದ್ದು. ಜೊತೆಗೆ ಅವರ ಏನು ಚರ್ಚ್ ಏನಿದೆ ಇಲ್ಲಿ ಕಳಕೆರೆಯಲ್ಲಿರುವಂತಹ ಸೆಂಟ್ ಜೋಸೆಫ್ ಚರ್ಚ್ ನಲ್ಲಿ ಅವರ ಒಂದು ಕ್ರೈಸ್ತ ಏನು ಧರ್ಮದ ಏನು ಸಂಪ್ರದಾಯದಂತೆ ಎಲ್ಲಾ ವಿಧಿವಿಧಾನಗಳನ್ನ ಪೂರೈಸಿ ಈಗ ಮರಳಿ ಏನಂತಂದ್ರೆ ಅಂತಿಮ ಯಾತ್ರೆ ಕಾನ್ಫಿಡೆಂಟ್ ಗ್ರೂಪ್ ನ ಏನಿದೆ ಆ ಮೈದಾನಕ್ಕೆ ಈಗಾಗಲೇ ಬಂದಿರುವಂತದ್ದು. ಇನ್ನು ಕೆಲವೇ ನಿಮಿಷಗಳಲ್ಲಿ ರಾಯ್ ಏನಿದೆ ಉದ್ಯಮಿ ಅವರು ಏನಂತಂದ್ರೆ ಅಂತ್ಯ ಸಂಸ್ಕಾರಕ್ಕೆ ಈಗಾಗಲೇ ಎಲ್ಲಾ ರೀತಿಯಾದಂತಹ ಸಜ್ಜಾಗಿರುವಂತದ್ದು. ಇಲ್ಲಿ ಕೊನೆಯ ಹಂತದಲ್ಲಿ ಅವರ ಒಂದು ಏನು ಕ್ರೈಸ್ತ ಸಮುದಾಯದ ವಿಧಿವಿಧಾನಗಳೇನಿದೆ ಅದನ್ನ ಪೂರೈಸುವ ನಿಟ್ಟಿನಲ್ಲಿ ಕುಟುಂಬಸ್ಥರು ಮುಂದಾಗಿರುವಂತದ್ದು. ರಾಮ್,
ಅಂದರೆ ಎಕ್ಸಾಕ್ಟಾಗಿ ಎಷ್ಟು ಗಂಟೆಗೆ ಅಂತ್ಯಕ್ರಿಯೆ ನೆರವೇರುತ್ತೆ, ಜೊತೆಗೆ ಯಾರೆಲ್ಲ ಬಂದಿದ್ದಾರೆ, ಅಂದರೆ ರಾಜಕೀಯವಾಗಿಯೂ ಕೂಡ ಅವರ ಸ್ನೇಹಿತರಿದ್ದಾರೆ ಅಂಬರೀಷ್? ಹೌದು ರಾಮ್, ರಾಜಕೀಯವಾಗಿಯೂ ಕೂಡ ಮತ್ತೆ ಉದ್ಯಮದಲ್ಲೂ ಕೂಡ ಇವರು ಸಾಕಷ್ಟು ಹೆಸರು ಮಾಡಿದಂಥವ್ರು. ಇಲ್ಲಿ ಏನಂದ್ರೆ ಪ್ರಮುಖವಾಗಿ ಇವತ್ತು ರಾಯ್ ಅವರ ಅಂತಿಮ ದರ್ಶನವನ್ನ ಸಚಿವ ರಾಮಲಿಂಗಾರೆಡ್ಡಿ ಅವರು ಜೊತೆಗೆ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಅವರು ಪಡೆದಿರುವಂತದ್ದು, ಜೊತೆಗೆ ಸಾಕಷ್ಟು ಅಭಿಮಾನಿಗಳಾಗಿರ್ಬೋದು, ಜೊತೆಗೆ ಅವರ ಒಂದು ಕುಟುಂಬಸ್ಥರು ಮತ್ತೆ ಕೇರಳದಿಂದಲೂ ಕೂಡ ಸಾಕಷ್ಟು ಜನರು ಇಲ್ಲಿಗೆ ಬಂದು ಅವರ ಅಂತಿಮ ದರ್ಶನವನ್ನ ಪಡೆದಿರುವಂತದ್ದು. ಜೊತೆಗೆ ಏನಂತಂದ್ರೆ ಕಾನ್ಫಿಡೆಂಟ್ ಗ್ರೂಪ್ ನ ಎಲ್ಲಾ ಸಿಬ್ಬಂದಿ ವರ್ಗಗಳು ಕೂಡ ಇಲ್ಲಿ ಬಂದು ಅವರ ಅಂತಿಮ ದರ್ಶನವನ್ನ ಪಡೆದಿರುವಂತದ್ದು. ಸಾವಿರಾರು ಜನರು ಇಲ್ಲಿಗೆ ಬಂದು ಅಂತಿಮ ದರ್ಶನವನ್ನ ಪಡೆದುಕೊಂಡು ಹೋಗಿರುವಂತದ್ದು. ಇಲ್ಲಿ ಏನಂತಂದ್ರೆ ಬೆಳಗ್ಗೆ 9 ಗಂಟೆಯಿಂದಲೂ ಕೂಡ ಏನು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಎಲ್ಲರೂ ಕೂಡ ಬಂದು ಏನು ಅಂತಿಮ ದರ್ಶನವನ್ನ ಪಡೆದು ಹೋಗಿರುವಂತದ್ದು. ಈಗಾಗಲೇ ಅವರ ಅಂತಿಮ ಯಾತ್ರೆಯೂ ಕೂಡ ಮುಗಿದಿರುವಂತದ್ದು. ಈಗ ಕೊನೆಯ ಹಂತದ ಏನು ಕ್ರೈಸ್ತ ಸಂಪ್ರದಾಯದಂತೆ ಏನಂತಂದ್ರೆ ವಿಧಿವಿಧಾನಗಳನ್ನ ಈಗಾಗಲೇ ಮಾಡ್ತಾ ಇದ್ದಾರೆ. ಇದಾದ ಬಳಿಕ ಇನ್ನು ಕೆಲವೇ ಹೊತ್ತಿನಲ್ಲಿ ಅವರು ಏನಂತಂದ್ರೆ ರಾಯ್ ಅವರ ಒಂದು ಅಂತ್ಯ ಸಂಸ್ಕಾರ ಇನ್ನು ಕೆಲವೇ ಹೊತ್ತಲ್ಲಿ ಮುಗಿಯುವಂತದ್ದು ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.